ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಕಲಿಯುಗದ ಕಲ್ಕಿ ಟ್ಯುಟೋರಿಯಲ್ ಫಾರ್ ಸ್ಪರ್ಧಾ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ ಬಾರಿ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೆ ವಿಡಿಯೋ ಕೊನೆತನ ನೋಡಿ ಅಂತ ಹೇಳ್ತಾ, ಹಾಗೆ ಕೊನೆತನ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಹೇಳಕ್ಕೆ ಬಂದಿರೋದೇನೆಂದರೆ, ಪ್ರಾಚೀನ ಭಾರತ ಇತಿಹಾಸದ ಪುನರ್ನಿರ್ಮಾಣ, ಅದರಲ್ಲಿ ಸಾಹಿತ್ಯಿಕ ಆಧಾರಗಳು ಹಾಗೂ ಸಾಹಿತ್ಯದ ಆಧಾರಗಳು, ಪ್ರಾಚ್ಯಶಾಸ್ತ್ರದ ಆಧಾರಗಳು, ಹಾಗೆ ನಮ್ಮ ದೇಶ, ಇವುಗಳನ್ನೆಲ್ಲ ಸಖತ್ತಾಗಿ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಾಚೀನ ಭಾರತ ಇತಿಹಾಸದ ಪುನರ್ನಿರ್ಮಾಣ. ಈ ಪ್ರಾಚೀನ ಭಾರತದ ಇತಿಹಾಸ ಪುನರ್ನಿರ್ಮಾಣವನ್ನು ನಾವು ನೋಡಿದಾಗ, ಭಾರತೀಯ ಇತಿಹಾಸ ರಚನೆಗೆ ಹಾಗೂ ಪುನರ್ರಚನೆಗೆ ಆಧಾರಗಳು ಪ್ರಮುಖವಾದವು. ಇತಿಹಾಸವು ಮಾನವನ ಗತಕಾಲದ ಜೀವನದ ಸತ್ಯ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವುದರಿಂದ ಆಧಾರಗಳು ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಪ್ರಾಚೀನ ಭಾರತದ ಇತಿಹಾಸವನ್ನು ವಿವಿಧ ಆಧಾರಗಳ ನೆಲೆಗಟ್ಟಿನ ಮೇಲೆ ರಚಿಸಬಹುದಾಗಿದ್ದು, ಅವುಗಳನ್ನು ಪ್ರಮುಖವಾಗಿ ಎರಡು ಭಾಗಗಳಾಗಿ ವಿಂಗಡಿಸುತ್ತೇವೆ. ಒಂದನೇದು ಸಾಹಿತ್ಯಿಕ ಆಧಾರಗಳು, ಎರಡನೇದಾಗಿ ಪ್ರಾಕ್ತನ ಆಧಾರಗಳು ಎಂದು. ಇಲ್ಲಿ ಪ್ರಥಮವಾಗಿರ್ತಕ್ಕಂಥ ಸಾಹಿತ್ಯಿಕ ಮೂಲಾಧಾರಗಳನ್ನು ನಾವು ನೋಡಿದಾಗ, ಅಧ್ಯಯನದ ಅನುಕೂಲಕ್ಕಾಗಿ ಇವುಗಳನ್ನು ಕೂಡ ನಾವು ಎರಡು ವಿಭಾಗಗಳಾಗಿ ವಿಂಗಡಿಸ್ತೀವಿ. ಒಂದನೇದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿ ಸಾಹಿತ್ಯ ಅಂತೇಳಿ. ಇಲ್ಲಿ ಪ್ರಥಮವಾಗಿ ದೇಶೀಯ ಬರವಣಿಗೆಗಳು ಸಂಸ್ಕೃತ, ಬ್ರಾಹ್ಮಿ, ಖರೋಷ್ಠಿ, ಪಾಳಿ, ಪ್ರಾಕೃತ ಹಾಗೂ ಪ್ರಾಂತೀಯ ಭಾಷೆ ಮತ್ತು ಲಿಪಿಗಳಲ್ಲಿವೆ. ದೇಶೀಯ ಬರವಣಿಗೆಗಳನ್ನು ಧಾರ್ಮಿಕ ಸಾಹಿತ್ಯ ಮತ್ತು ಐತಿಹಾಸಿಕ ಸಾಹಿತ್ಯಗಳಾಗಿ ಕೂಡ ನಾವು ವಿಂಗಡಿಸ್ತೇವೆ. ಅದರಲ್ಲಿ ಪ್ರಮುಖವಾಗಿ ದೇಶೀಯ ಬರವಣಿಗೆಗಳು ಅಂತ ನೋಡಿದಾಗ, ದೇಶೀಯ ಬರವಣಿಗೆಗಳನ್ನು ನಾವು ನೋಡತಕ್ಕ ಸಂದರ್ಭದಲ್ಲಿ ಧಾರ್ಮಿಕ ಸಾಹಿತ್ಯವನ್ನು ಪ್ರಮುಖವಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸ್ತೀವಿ. ಅಲ್ಲಿ ಒಂದನೇದು ವೈದಿಕ ಸಾಹಿತ್ಯ ಅಂತಕ್ಕಂಥದ್ದು, ಅಂದ್ರೆ ಹಿಂದೂ ಧರ್ಮದ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯ. ಎರಡನೇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯ ಮತ್ತು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯ ಅಂತಕ್ಕಂಥದ್ದು ಮೂರು ಪ್ರಕಾರಗಳಾಗಿ ವಿಭಾಗ ಮಾಡ್ತೀವಿ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದನೇ ವೈದಿಕ ಅಥವಾ ಹಿಂದೂ ಧರ್ಮದ ಸಾಹಿತ್ಯವನ್ನು ನೋಡಿದಾಗ, ಈ ಸಾಹಿತ್ಯವು ಭಾರತದ ಸಂಸ್ಕೃತಿಯ ಹಾಗೂ ಇತಿಹಾಸಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ಮತ್ತು ಇವುಗಳ ಪ್ರಮುಖ ಕೃತಿಗಳೆಂದರೆ ವೇದಗಳು ಅಂತ ನೋಡ್ತೀವಿ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ 4 ವೇದಗಳನ್ನು ನೋಡ್ತೀವಿ. ಬ್ರಾಹ್ಮಣಕಗಳು ಅಂತಕ್ಕಂಥದ್ದನ್ನು ನೋಡ್ತೀವಿ. ಅದಾದ ನಂತರ ಅರಣ್ಯಕಗಳು ಅಂತ ನೋಡ್ತೀವಿ, ಉಪನಿಷತ್ತುಗಳು ಅಂತ ನೋಡ್ತೀವಿ, ವೇದಾಂಗಗಳು ಅಂತ ನೋಡ್ತೀವಿ, ಕಲ್ಪಸೂತ್ರಗಳು ಅಂತ ನೋಡ್ತೀವಿ, ದರ್ಶನಗಳು ಅಂತಕ್ಕಂಥದ್ದನ್ನು ಕಾಣ್ತೀವಿ. ಅದರೊಳಗೆ ಉಪವೇದಗಳು ಅಂತಕ್ಕಂಥವು 4 ವೇದಗಳನ್ನು ಕಾಣ್ತೀವಿ. ಅದರ ಜೊತೆಗೆ ಮಹಾಕಾವ್ಯಗಳು ಅಂತಕ್ಕಂಥ ನಾವು ಹಿಂದೂ ಧರ್ಮದ 2 ಮಹಾಕಾವ್ಯಗಳಂತೇಳಿ ರಾಮಾಯಣ ಮತ್ತು ಮಹಾಭಾರತವನ್ನು ನೋಡ್ತೀವಿ, ಅವೇ ಮಹಾಕಾವ್ಯಗಳು ಅಂತೀವಿ. ಇದರ ಜೊತೆಗೆ 18 ಪುರಾಣಗಳನ್ನು ಕಾಣ್ತೀವಿ, ಸ್ಮೃತಿಗಳನ್ನು ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ದೇಶೀಯ ಸಾಹಿತ್ಯದಲ್ಲಿ ನಾವು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯ ಬಗೆದ್ದು, ಇದು ನಮ್ಮ ಇತಿಹಾಸ ರಚನೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಇನ್ನು ಇದಾದ ನಂತರ ಬೌದ್ಧ ಸಾಹಿತ್ಯ ಅಂತ ನೋಡ್ತೀವಿ. ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಅಂತಕ್ಕಂಥದ್ದು ಉದಯವಾಯಿತು. ಈ ಧರ್ಮವು ತನ್ನದೇ ಆಗಿರ್ತಕ್ಕಂಥ ಸಾಹಿತ್ಯವನ್ನು ಪಾಳಿ ಭಾಷೆಯಲ್ಲಿ ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ನೋಡಿದ್ದೀವಿ. ಆದ್ದರಿಂದ ಗೌತಮ ಬುದ್ಧ ಹಾಗೂ ಆತನ ಪ್ರಧಾನ ಶಿಷ್ಯರ ಬೋಧನೆಗಳನ್ನು ತ್ರಿಪೀಠಕಗಳಲ್ಲಿ ನಾವೇ ಮಾಡ್ತೀವಿ, ಸಂಗ್ರಹ ಮಾಡ್ತೀವಿ. ಆದ್ದರಿಂದ ಈ ತ್ರಿಪೀಠಕಗಳನ್ನು ನಾವೇ ಮಾಡ್ತೀವಿ ಭಾರತ ಇತಿಹಾಸ ರಚನೆಗೆ ಮೂಲಾಧಾರಗಳಾಗಿ ಕೂಡ ಇವನ್ನೇ ಮಾಡ್ತೀವಿ, ಬಳಸ್ಕೊಳ್ತೀವಿ. ಆದ್ದರಿಂದ ಈ ತ್ರಿಪೀಠಕಗಳು ವಿನಯ ಪೀಠಕ, ಸುತ್ತ ಪೀಠಕ ಹಾಗೂ ಅಭಿಧಮ ಪೀಠಕಗಳು ಅಂತಕ್ಕಂಥ ಸಾಹಿತ್ಯವು ಕೂಡ ಭಾರತ ಇತಿಹಾಸ ರಚನೆಗೆ ಇಲ್ಲಿ ಕಾರಣವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಇನ್ನು ಇದರಲ್ಲಿ ಬರ್ತಕ್ಕಂಥ ಇನ್ನೂ ಹಲವಾರು ಸಾಹಿತ್ಯಗಳೆಂದರೆ ದೀರ್ಘಕಾಯ ಅಂತಕ್ಕಂಥ ನೋಡ್ತೀವಿ, ಅಂಗುತ್ತರ ನಿಕಾಯ ಅಂತ ನೋಡ್ತೀವಿ, ಕಥಾವಸ್ತು ಅಂತ ನೋಡ್ತೀವಿ. ಇನ್ನು ಸಿಲೋನ್ ಅಥವಾ ಇವತ್ತಿನ ಶ್ರೀಲಂಕಾ ಅಂತಕ್ಕಂಥ ದೇಶಗಳಲ್ಲಿ ವೃತ್ತಾಂತಗಳು ಅಂತಕ್ಕಂಥ ನೋಡ್ತೀವಿ. ಆ ವೃತ್ತಾಂತಗಳು ಅಂದ್ರೆ ದೀಪವಂಶ, ಮಹಾವಂಶ, ಮಿಲಿಂದ ಪಣ್ಣ ಮತ್ತು ಜಾತಕ ಕಥೆಗಳು ಅಂತಕ್ಕಂಥವು. ಇಲ್ಲಿ ಬುದ್ಧ ಚರಿತ್ರೆ ಮತ್ತು ಲಲಿತ ವಿಸ್ತಾರ ಅಂತಕ್ಕಂಥ ಹಲವಾರು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಗಳು ಭಾರತ ಇತಿಹಾಸ ರಚನೆಗೆ ತನ್ನದೇ ಆಗಿರ್ತಕ್ಕಂಥ
ಆಗಿರ್ತಕ್ಕಂಥ ಒಂದು ಮೂಲಾಧಾರಗಳಾಗಿವೆ ಅಂತ ನೋಡ್ತೀವಿ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಅಂತ ನೋಡಿದಾಗ ಜೈನ ಸಾಹಿತ್ಯ ಅಂತ ನೋಡ್ತೀವಿ. ಇಲ್ಲಿ ಜೈನ ಸಾಹಿತ್ಯವು ಪ್ರಾಕೃತ ಮತ್ತು ಅರ್ಧ ಮಾಗಧಿ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂಥದ್ದು ಅಂತ ನೋಡ್ತೀವಿ. ಆದ್ದರಿಂದ ಜೈನ ಧರ್ಮದ ಗ್ರಂಥಗಳನ್ನು ಅಂಗಗಳು ಅಥವಾ ಉಪ ಅಂಗಗಳು ಅಂತ ಏನು ಮಾಡ್ತೀವಿ ನಾವು ಕರಿತೀವಿ. ಅವುಗಳನ್ನು 10 ಅಂಗಗಳು, 12 ಉಪಾಂಗಗಳು ಮತ್ತು 10 ತ್ರಿಕರ್ಣಗಳು, 6 ಛಂದಸೂತ್ರಗಳು, ನಂದಿ ಸೂತ್ರ, ಅನುಯೋಗದ್ವಾರ ಮತ್ತು ಮೂಲ ಸೂತ್ರ ಅಂತಕ್ಕಂಥ ಕೃತಿಗಳು ಕೂಡ ಜೈನ ಧರ್ಮದ ಸಾಹಿತ್ಯಿಕ ಕೃತಿಗಳನ್ನು ನೋಡ್ತೀವಿ. ಇದರಲ್ಲಿ ಆಚಾರಾಂಗ ಸೂತ್ರ, ಕಲ್ಪಸೂತ್ರ, ಭಗವತಿ ಸೂತ್ರ ಮತ್ತು ಭದ್ರಬಾಹು ಚರಿತೆ ಅಂತಕ್ಕಂಥ ಒಂದು ಕೃತಿಗಳನ್ನು ಕೂಡ ನಾವು ಮಾಡ್ತೀವಿ. ಇಲ್ಲಿ ಜೈನ ಸಾಹಿತ್ಯದ ಕೃತಿಗಳಲ್ಲಿ ಪರಿಶಿಷ್ಟ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಗಳು ಅಂತೇಳಿ ನೋಡ್ತೀವಿ. ಇದರ ಜೊತೆಗೆ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಜೈನರ ಕೊಡುಗೆ ಅಪಾರವಾದದ್ದು ಅಂತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ಅಂಶ. ಯಾಕಂದರೆ ಆದಿಕವಿಯಾಗಿರ್ತಕ್ಕಂಥ ಪಂಪನ ಆದಿಪುರಾಣ, ರನ್ನನ ಅಜಿತನಾಥ ಪುರಾಣ, ಪೊನ್ನನ ಶಾಂತಿ ಪುರಾಣ, ಶಿವಕೋಟಾಚಾರ್ಯನ ಒಡ್ಡಾರಾಧನೆ, ರವಿಕೀರ್ತಿಯ ಐಹೊಳೆ ಶಾಸನ, ಚಾವುಂಡರಾಯನ ಚಾವುಂಡರಾಯ ಪುರಾಣ ಅಂತಕ್ಕಂಥ ಒಂದು ಕೃತಿಗಳು ಕೂಡ ಭಾರತದ ಇತಿಹಾಸದ ರಚನೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ದೇಶೀಯ ಸಾಹಿತ್ಯದ ಮೂಲಾಧಾರಗಳಲ್ಲಿ ಒಂದು ಅಂತೇಳಿ ನಾವು ನೋಡ್ತೀವಿ. ಇನ್ನು ಇದಾದ ನಂತರ ದೇಶೀಯ ಸಾಹಿತ್ಯಿಕ ಐತಿಹಾಸಿಕ ಸಾಹಿತ್ಯಗಳು ಇಲ್ಲಿವರೆಗೆ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ದೇಶೀಯ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಧಾರ್ಮಿಕ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ ನೋಡ್ತೀವಿ. ಈಗ ಐತಿಹಾಸಿಕವಾಗಿರ್ತಕ್ಕಂಥ ಸಾಹಿತ್ಯದ ಆಧಾರಗಳು ಅಂತ ನೋಡ್ತೀವಿ. ಭಾರತದ ಇತಿಹಾಸ ರಚನೆಗೆ ಐತಿಹಾಸಿಕ ವ್ಯಕ್ತಿಗಳ ಹಾಗೂ ಘಟನೆಗಳನ್ನು ಆಧರಿಸಿದ ಕೃತಿಗಳು ಪ್ರಮುಖ ಸಾಹಿತ್ಯಿಕ ಆಧಾರಗಳಾಗಿವೆ. ಅವುಗಳು ಈ ಕೆಳಗಿನಂತಿವೆ. ಪ್ರಮುಖವಾಗಿರ್ತಕ್ಕಂಥ ಐತಿಹಾಸಿಕ ಬರವಣಿಗೆಗಳನ್ನು ನೋಡಿದಾಗ ಪಾಣಿನಿ ಅಂತಕ್ಕಂಥ ವ್ಯಕ್ತಿ ಬರೆದಿರ್ತಕ್ಕಂಥ ಅಷ್ಟಾಧ್ಯಾಯಿ ಅಂತಕ್ಕಂಥ ನೋಡ್ತೀವಿ. ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ನೋಡ್ತೀವಿ. ವಿಶಾಖದತ್ತನ ಮುದ್ರಾ ರಾಕ್ಷಸ, ಕ್ಷೇಮೇಂದ್ರನ ಬೃಹತ್ಕಥಾಮಂಜರಿ, ಪತಂಜಲಿಯ ಮಹಾಭಾಷ್ಯ, ಕಾಳಿದಾಸನ ಮಾಳವಿಕಾಗ್ನಿಮಿತ್ರ, ಕಮಂಡಕನ ನೀತಿ ಸೂತ್ರ, ವಿಶಾಖದತ್ತನ ದೇವಿ ಚಂದ್ರಗುಪ್ತ, ಶೂದ್ರಕನ ಮೃಚ್ಛಕಟಿಕ, ದಂಡಿಯ ದಶಕುಮಾರ ಚರಿತೆ, ಕಥಾ ಸರಿತ್ಸಾಗರ ಅಂತಕ್ಕಂಥ ಸೋಮದೇವಿ ಅಂತಕ್ಕಂಥದ್ದು, ಇನ್ನು ಬಾಣ ಅಂತಕ್ಕಂಥ ವ್ಯಕ್ತಿ ಬರ್ತಕ್ಕಂಥ ಹರ್ಷ ಚರಿತ್ರೆ, ವಾಕ್ಪತಿ ಅಂತಕ್ಕಂಥ ಬರತಕ್ಕಂಥ ಗೌಡಾವಹೋ, ಇನ್ನು ಬಿಲ್ಲನ ಅಂತಕ್ಕಂಥ ವ್ಯಕ್ತಿ ಬರತಕ್ಕಂಥ ವಿಕ್ರಮಾಂಕ ದೇವಚರಿತೆ, ಜಯಂಕನ ಪೃಥ್ವಿರಾಜ ವಿಜಯ, ಕಲ್ಲನನ ರಾಜತರಂಗಿಣಿ, ಚಾಂದ್ಬರ್ದಾಯಿ ಅಂತಕ್ಕಂಥ ವ್ಯಕ್ತಿ ಬರೆದಿರ್ತಕ್ಕಂಥ ಪೃಥ್ವಿರಾಜ ರಾಸೋ. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕರ್ತೃಗಳು ತಮ್ಮದೇ ಆಗಿರ್ತಕ್ಕಂಥ ಕೃತಿಗಳನ್ನು ರಚನೆ ಮಾಡುವ ಮೂಲಕ ಭಾರತದ ಇತಿಹಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಮೂಲಾಧಾರಗಳನ್ನು ದೇಶೀಯ ಸಾಹಿತ್ಯದಲ್ಲಿ ನಮಗೆ ಒದಗಿಸಿದ್ದಾರೆ ಅಂತೇಳಿ ನೋಡ್ತೀವಿ. ಇನ್ನು ಮುಂದಿನ ಒಂದು ಅವಧಿಯಲ್ಲಿ ವಿದೇಶಿ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ವಿದೇಶಿ ಸಾಹಿತ್ಯ ಅಂದರೆ ಏನಪ್ಪ ಅಂದ್ರೆ ಭಾರತಕ್ಕೆ ಪ್ರವಾಸಿಗರಾಗಿ, ರಾಯಭಾರಿಗಳಾಗಿ, ಯಾತ್ರಿಕರಾಗಿ ಬಂದು ವಿದೇಶಿಯರಲ್ಲಿ ಗ್ರೀಕರು, ರೋಮನ್ನರು, ಚೀನಿಯರು, ಅರಬರು ಪ್ರಮುಖವಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಇಲ್ಲಿ ಭಾರತ ದೇಶದ ಆಗು ಹೋಗುಗಳನ್ನು ಮತ್ತು ಇತಿಹಾಸವನ್ನು ತಮ್ಮ ಒಂದು ಕೃತಿಗಳಲ್ಲಿ ರಚನೆ ಮಾಡಿದ್ದಾರೆ. ಆದ್ದರಿಂದ ಭಾರತ ಇತಿಹಾಸ ರಚನೆಗೆ ವಿದೇಶಿ ಬರವಣಿಗೆಗಳು ಕೂಡ ನಮಗೆ ಆಧಾರಗಳು ಅಂತೇಳಿ ಅದು ನಮಗೆ ಅವಶ್ಯಕವಾಗಿರ್ತವೆ. ಆದ್ದರಿಂದ ಮೂಲಾಧಾರಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ದೀವಿ. ಈಗ ದೇಶೀಯ ಸಾಹಿತ್ಯ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅದರಲ್ಲಿ 3 ಪ್ರಕಾರಗಳು ಅಂತಕ್ಕಂಥದ್ದು ಕೂಡ ನೋಡಿದ್ವಿ. ಈಗ ಅದರ ಮುಂದಿನ ಭಾಗ ವಿದೇಶಿ ಸಾಹಿತ್ಯ ಅಥವಾ ವಿದೇಶಿ ಬರವಣಿಗೆ ಅಂತಕ್ಕಂಥದ್ದು. ಭಾರತಕ್ಕೆ ಪ್ರವಾಸಿಗರಾಗಿ ಬಂದಿರಬಹುದು, ರಾಯಭಾರಿಗಳಾಗಿ ಬಂದಿರಬಹುದು, ಯಾತ್ರಿಕರಾಗಿ ಬಂದಿರಬಹುದು. ಈ ರೀತಿಯಾಗಿ ಭಾರತಕ್ಕೆ ಬಂದಿರತಕ್ಕಂಥ ವಿದೇಶಿಗರೇನಿದ್ರು ಅವರು ಬರವಣಿಗೆ ರೂಪದಲ್ಲಿ ಬರೆದಿಟ್ಟಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತೇಳಿ ಕರಿತೀವಿ. ಆ ವಿದೇಶಿಗರು ಬಂದಿರತಕ್ಕಂಥ ಗ್ರೀಕರಿರ್ಬೋದು, ರೋಮನ್ನರಿರ್ಬೋದು, ಚೀನಿಯರಿರ್ಬೋದು, ಅರಬ್ಬರಿರ್ಬೋದು. ಇದೇ ರೀತಿ ಪ್ರಮುಖರು ಕೂಡ ಅವರ ಬರವಣಿಗೆಗಳನ್ನು ಇಲ್ಲಿ ಹಲವಾರು ಕೃತಿಗಳ ರೂಪದಲ್ಲಿ ಬರೆದರು. ಅವು ನಮ್ಮ ಭಾರತ ಇತಿಹಾಸದ ರಚನೆಗೆ ಒಂದು ಮೂಲಾಧಾರಗಳು ಆದವು ಅಂತ ನೋಡ್ತೀವಿ. ಆದ್ದರಿಂದ ಇದು ಮೂಲಾಧಾರಗಳಲ್ಲಿ ವಿದೇಶಿ ಸಾಹಿತ್ಯ ಅಂತಕ್ಕಂಥದ್ದು ಕೂಡ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ವಿದೇಶಿ ಸಾಹಿತ್ಯ ಅಥವಾ ವಿದೇಶಿ ಬರವಣಿಗೆಗಳನ್ನು ನೋಡಿದಾಗ ಪ್ರಥಮವಾಗಿ ಇತಿಹಾಸದ
ಪಿತಾಮಹ ಅಂತ ಕರಿತಕ್ಕಂಥ ಹೆರೋಡೋಟಸ್ ಅಂತಕ್ಕಂಥ ವ್ಯಕ್ತಿ ಹಿಸ್ಟೋರಿಕಾ ಅಂತಕ್ಕಂಥ ಒಂದು ಗ್ರಂಥವನ್ನು ಬರಿತಾನೆ. ಈ ಕೃತಿಯು ವಾಯುವ್ಯ ಭಾರತದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಇಂಡೋ ಪರ್ಷಿಯನ್ನರ ಸಂಬಂಧಗಳ ಉಲ್ಲೇಖವನ್ನು ಮಾಡ್ತಕ್ಕಂಥ ಒಂದು ಕೃತಿ ಅಂತ ನೋಡ್ತೀವಿ. ಇನ್ನು ಗ್ರೀಕ್ ರಾಯಭಾರಿಯಾಗಿರ್ತಕ್ಕಂಥ ಮೆಗಸ್ತನಿಸ್ ಈತ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಭಾರತ ದೇಶಕ್ಕೆ ಭೇಟಿಯನ್ನು ಕೊಟ್ಟು ಇಂಡಿಕಾ ಅಂತಕ್ಕಂಥ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ. ಈ ಒಂದು ಗ್ರಂಥ ಅಥವಾ ಕೃತಿಯು ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಕ್ಕಂಥ ಒಂದು ಕೃತಿ ಅಂತ ಕರಿತೀವಿ. ಇನ್ನು ಪೆರಿಪ್ಲಸ್ ಆಫ್ ದಿ ಎರಿಸ್ಟಿಯನ್ ಸಿ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರೆಂದು ಇನ್ನೂವರೆಗೂ ತಿಳಿದಿಲ್ಲ. ಆದ್ದರಿಂದ ಈ ಒಂದು ಕೃತಿಯ ಅನಾಮಧೇಯ ಕರ್ತೃ ಅಂತೇಳಿ ನಾವು ಕರಿತೀವಿ. ಇದು ಭಾರತೀಯ ನೌಕಾ ಚಟುವಟಿಕೆ, ವ್ಯಾಪಾರ ಕೇಂದ್ರ ಮತ್ತು ಪ್ರಮುಖ ಬಂದರುಗಳ ಬಗ್ಗೆ ಉಲ್ಲೇಖ ತಿಳಿಸ್ತಕ್ಕಂಥ ಕ್ರಿಸ್ತಶಕ 80ರಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಅಥವಾ ರಚನೆಯಾಗಿರ್ತಕ್ಕಂಥ ಒಂದು ಕೃತಿ ಅಂತ ಹೇಳ್ತೀವಿ. ಭಾರತದ ಇತಿಹಾಸಕ್ಕೆ ಇದರ ಒಂದು ಕೊಡುಗೆ ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತ ಕರಿತೀವಿ. ಇನ್ನು ಮುಂದಿನದಾಗಿರ್ತಕ್ಕಂಥ ಕರ್ತೃ ಟಾಲೆಮಿ ಅಂತ ಕರಿತೀವಿ. ಈತ ಜಿಯೋಗ್ರಫಿಕಲ್ ಅಂತಕ್ಕಂಥ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ. ಈ ಜಿಯೋಗ್ರಫಿಕಲ್ ಅಂತಕ್ಕಂಥ ಗ್ರಂಥವು ಕ್ರಿಸ್ತಶಕ 2ನೇ ಶತಮಾನದ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ವಾಣಿಜ್ಯ, ವ್ಯಾಪಾರ ಮತ್ತು ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ವಿವರಣೆಯನ್ನು ತಿಳಿಸ್ತಕ್ಕಂಥ ಒಂದು ಗ್ರಂಥ ಅಂತೇಳಿ ಕರಿತೀವಿ. ಆ ನಂತರ ಪಾಯಿಯಾನ್ ಅಂತಕ್ಕಂಥ ವ್ಯಕ್ತಿಯು ಕೂಡ ಬರ್ತಾನೆ. ಈತ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಚೀನಿ ಯಾತ್ರಿಕನಾಗಿ ಭಾರತಕ್ಕೆ ಬಂದು ಗುಪ್ತ ವಂಶದ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡುವ ಮೂಲಕ ಇಲ್ಲಿ ತಕ್ಷಶಿಲಾ, ಕಪಿಲವಸ್ತು, ಪಾಟಲಿಪುತ್ರ, ಕನೌಜ್ ಅಂತಕ್ಕಂಥ ಪ್ರದೇಶಗಳನ್ನು ಇಲ್ಲಿ ಸಂಚಯನ ಮಾಡಿ ತನ್ನ ಒಂದು ಕೃತಿಯನ್ನು ರಚನೆ ಮಾಡಿದ ಅಂತ ನೋಡ್ತೀವಿ. ಈತನ ಕೃತಿ ಗೋಕೋಕಿ ಅಂತಕ್ಕಂಥದ್ದು. ಇನ್ನು ಈತನ ನಂತರ ಬರ್ತಕ್ಕಂಥ ಹುಯನ್ಸ್ತಾಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಈತನೂ ಕೂಡ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡತಕ್ಕಂಥ ಚೀನಿ ಯಾತ್ರಿಕನಾಗಿದ್ದು ಹರ್ಷವರ್ಧನನ ಸಾಮ್ರಾಜ್ಯಕ್ಕೂ ಭೇಟಿ ನೀಡುವ ಮೂಲಕ ರಾಜಕೀಯ, ಸಾಮಾಜಿಕ, ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಬೌದ್ಧ ವಿದ್ಯಾ ಕೇಂದ್ರವಾಗಿರ್ತಕ್ಕಂಥ ನಳಂದ ಮತ್ತು ವಿಕ್ರಮಶಿಲಾ ಅಂತಕ್ಕಂಥ 2 ಸ್ಥಳಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ವಿವರಣೆ ತಿಳಿಸ್ತಕ್ಕಂಥ ಒಂದು ಗ್ರಂಥವನ್ನು ಇವ ರಚನೆ ಮಾಡಿದ ಅಂತ ನೋಡ್ತೀವಿ. ಆನಂತರ ದಕ್ಷಿಣ ಭಾರತದ ಚಾಲುಕ್ಯರ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿಯ ವಾಸ್ಥಾನಕ್ಕೂ ಕೂಡ ಭೇಟಿ ನೀಡತಕ್ಕಂಥ ವ್ಯಕ್ತಿ. ಅದರ ಜೊತೆಗೆ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ್ ಮಧ್ಯೆ ನಡೆದಿರ್ತಕ್ಕಂಥ ನರ್ಮದಾ ನದಿ ಕದನ ಬಗ್ಗೆ ಉಲ್ಲೇಖವನ್ನು ತಿಳಿಸ್ತಕ್ಕಂಥ ಪ್ರಮುಖ ಕೃತಿ ಸಿಯುಕಿ ಅಂತೇಳಿ ನಾವು ಕರಿತೀವಿ. ಆ ನಂತರ ಬರ್ತಕ್ಕಂಥ ಇತ್ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಕ್ರಿಸ್ತಶಕ 671ರಲ್ಲಿ ಭಾರತಕ್ಕೆ ಬಂದಿರತಕ್ಕಂಥ ಚೀನಿ ಪ್ರವಾಸಿಗ ಇತ್ಸಿಂಗ್ ನಳಂದಾ ವಿಶ್ವವಿದ್ಯಾಲಯದಲ್ಲಿ ನೆಲೆ ನಿಂತು ರಾಜಗೃಹ ಮತ್ತು ಬುದ್ಧಗಯಾಗಳಿಗೆ ಭೇಟಿ ನೀಡಿ ಅದರ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನೋಡ್ತೀವಿ. ಆ ನಂತರ ಬರ್ತಕ್ಕಂಥ ಸುಲೈಮಾನ್ ಅಂತಕ್ಕಂಥ ವ್ಯಕ್ತಿ ಕರಿತೀವಿ. ಇದನ್ನು ಕ್ರಿಸ್ತಶಕ 851ರಲ್ಲಿ ದಕ್ಷಿಣ ಭಾರತದ ಮೂಲಕ ಚೀನಾಕ್ಕೆ ಭೇಟಿ ನೀಡುತ್ತಾನೆ. ದಕ್ಷಿಣ ಭಾರತದಲ್ಲಿ ಆಳ್ವಿಕೆಗೆ ನಡೆಸತಕ್ಕಂಥ ರಾಷ್ಟ್ರಕೂಟರ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಮತ್ತು ಗುರ್ಜರ ಪ್ರತಿಹಾರರ ಕಾಲದ ಬಗ್ಗೆ ಉಲ್ಲೇಖವನ್ನು ತಿಳಿಸ್ತಕ್ಕಂಥ ಕೃತಿಗಳನ್ನು ಸುಲೇಮಾನ್ ಅಂತಕ್ಕಂಥ ವ್ಯಕ್ತಿ ನಿರ್ಮಾಣ ಮಾಡಿದ ಅಂತ ನೋಡ್ತೀವಿ. ಇದರ ನಂತರ ಬರ್ತಕ್ಕಂಥ ವ್ಯಕ್ತಿ ಅಲ್ ಬೆರುನಿ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ತೈಕಿಕ್ ಹಿಂದ್ ಅಂತಕ್ಕಂಥ ಒಂದು ವ್ಯಕ್ತಿಯನ್ನು ಇಲ್ಲಿ ಗ್ರಂಥವನ್ನು ನಿರ್ಮಾಣ ಮಾಡ್ತಾನೆ ಅಥವಾ ಕೃತಿಯನ್ನು ನಿರ್ಮಾಣ ಮಾಡ್ತಾನೆ. ಈತನು ಮೊಹಮ್ಮದ್ ಗಜ್ನಿಯ ದಾಳಿಯ ವೇಳೆ ಭಾರತಕ್ಕೆ ಭೇಟಿ ನೀಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಕರಿತೀವಿ. ಹಿಂದೂಸ್ತಾನದ ಭೌಗೋಳಿಕ ಎಲ್ಲೆಗಳ ಬಗ್ಗೆ, ಮುಖ್ಯ ನದಿಗಳ ಬಗ್ಗೆ, ಭಾರತೀಯ ವೇಷಭೂಷಣ ಮತ್ತು ಶಿಕ್ಷಣ ವ್ಯವಸ್ಥೆ, ಸಾಮಾಜಿಕ ಪದ್ಧತಿಗಳ ಬಗ್ಗೆ ವಿವರಣೆಯನ್ನು ನೀಡ್ತಕ್ಕಂಥ ಒಂದು ಗ್ರಂಥ ಅಂತ ಕರಿತೀವಿ. ಇನ್ನೂ ಹಲವಾರು ವ್ಯಕ್ತಿಗಳು ಕೂಡ ಇಲ್ಲಿ ಭಾರತ ದೇಶಕ್ಕೆ ಭೇಟಿ ಕೊಟ್ಟು ಭಾರತದಲ್ಲಿ ಕಂಡು ಬಂದಿರತಕ್ಕಂಥ ಹಲವಾರು ಸಂಗತಿಗಳನ್ನು ತಮ್ಮದೇ ಆಗಿರ್ತಕ್ಕಂಥ ಕೃತಿಗಳಲ್ಲಿ ರಚನೆ ಮಾಡಿದ್ದಾನಂತ ನೋಡ್ತೀವಿ. ಆದ್ದರಿಂದ ಇಲ್ಲಿ ವಿದೇಶಿ ಸಾಹಿತ್ಯವು ಕೂಡ ಇಲ್ಲಿ ಭಾರತದ ಇತಿಹಾಸ ಒಂದು ಪುನರ್ರಚನೆಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಾಹಿತ್ಯ ಅಂತ ಕರಿತೀವಿ. ಆದ್ದರಿಂದ ಇಲ್ಲಿ ಭಾರತ ದೇಶಕ್ಕೆ ಪ್ರವಾಸಿಗರಾಗಿ ಬಂದಿರತಕ್ಕಂಥ ಮತ್ತು ಯಾತ್ರಿಕರಾಗಿ ಬಂದಿರತಕ್ಕಂಥ ವಿದೇಶಿಯರಿಗೆ ನಮ್ಮ ಇತಿಹಾಸ ರಚನೆ ಮಾಡಲು ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ ಅಂತ ಕೂಡ ಈ ಮೂಲಕ ನಾವು ನೋಡ್ತೀವಿ. ಇನ್ನು ಮುಂದಿನ ಅವಧಿಯಲ್ಲಿ
ಪ್ರಮುಖವಾಗಿರ್ತಕ್ಕಂಥ ಪ್ರಾಕ್ತನ ಆಧಾರಗಳು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡೋಣ. ಇಲ್ಲಿ ವಿದೇಶಿ ಸಾಹಿತ್ಯ ಅಂತಕ್ಕಂಥದ್ದು ಮುಕ್ತಾಯವ ಆಯಿತು. ಆ ನಂತರ ಬರ್ತಕ್ಕಂಥ ಪ್ರಾಕ್ತನ ಆಧಾರ ಇರ್ತೀವಿ. ಈ ಪ್ರಾಕ್ತನ ಆಧಾರದೊಳಗೆ ನಾವು 4 ಪ್ರಕಾರಗಳಾಗಿ ವಿಂಗಡಿಸಿ ಅಧ್ಯಯನ ಮಾಡ್ತೀವಿ. ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ.